ಬದನೆಕಾಯಿ ಸಾಂಬಾರ್ ಅಥವಾ ಮುಳಗಾಯಿ ಬಜ್ಜಿ ಹಳ್ಳಿ ಕಡೆನೆ ತುಂಬಾನೇ ಫೇಮಸ್ ಅಡಿಗೆ ಇದು. ಬಿಸಿ ಬಿಸಿ ಅನ್ನ ಜೊತೆ ತುಪ್ಪ ಹಾಕೊಂಡು ಕಲ್ಸ್ಕೊಂಡು ತಿಂತಾ ಇದ್ರೆ ಅದ್ರ ಮಜಾನೇ ಬೇರೆ. ಹೇಗ್ ಮಾಡೋದು ಅಂತ ತಿಳ್ಕೊಡ್ತಾ ಇದ್ದೀನಿ, ನೀವು ಕೂಡ ಮಿಸ್ ಇಲ್ಲದೆ ಟ್ರೈ ಮಾಡಿ. ಮೊದಲಿಗೆ ನಾನಿಲ್ಲಿ 2 ಬದನೆಕಾಯಿ ಹಾಗೆ ಒಂದು ಆಲೂಗಡ್ಡೆ ತಗೊಂಡಿದ್ದೀನಿ. ಮೊದಲೇ ಮೇಲ್ಗಡೆ ಇರೋ ಸಿಪ್ಪೆನ ರಿಮೂವ್ ಮಾಡಿಬಿಟ್ಟು ನಂತರ ಆಲೂಗಡ್ಡೆ ಕೂಡ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಕೂಡ ಒಂದ್ಸಲ ವಾಶ್ ಮಾಡಿ ಬೇಯೋದಕ್ಕೆ ಇಟ್ಕೊಂಡಿದ್ದೀನಿ. ಇದು ಅರ್ಧ ಬೆಂದಾದ ನಂತರ 4 ಹಸಿಮೆಣಸಿಕಾಯಿ, 1 ಟೊಮೆಟೊ ಕೂಡ ಸೇರಿಸ್ಕೊಂಡಿದ್ದೀನಿ. ಇದು ಕಂಪ್ಲೀಟಾಗಿ ಬೆಂದು ಕೂಲ್ ಆದ್ಮೇಲೆ ಒಂದು ಮಿಕ್ಸಿ ಜಾರಿಗೆ ಹಸಿಮೆಣಸಿಕಾಯಿ, ಟೊಮೆಟೊ, ನಂತರ 1 ಗೆಡ್ಡೆ ಬೆಳ್ಳುಳ್ಳಿ, 1 ಕಪ್ ಆಗೋಷ್ಟು ಹಸಿಕಾಯಿ ಕೂಡ ತಗೊಂಡಿದ್ದೀನಿ. ನಂತರ 1 ಟೇಬಲ್ ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ ಕೂಡ ಸೇರಿಸ್ಕೊಂಡು, ಸ್ವಲ್ಪ ಕೊತ್ತಂಬರಿ ಕೂಡ ಸೇರಿಸ್ಕೊಂಡು, ಸ್ವಲ್ಪ ನೀರು ಕೂಡ ಸೇರಿಸ್ಕೊಂಡು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ. ನಂತರ ಒಂದು ಬೌಲ್ ತಗೊಂಡು ಬೇಯಿಸಿ ಇಟ್ಕೊಂಡಿರೋ ಬದನೆಕಾಯಿ ಕೂಡ ಈ ಥರ ನಾನು ತೋರಿಸೋ ರೀತಿ ಹುಳ ಇದಾವ ಇಲ್ಲ ಅಂತೇಳಿ ಕ್ಲೀನ್ ಮಾಡಿ ಎತ್ತಿ ಇಟ್ಕೊತಾ ಇದ್ದೀನಿ. ಈ ಥರ ಮಾಡೋದ್ರಿಂದ ಹುಳ ಇದ್ರೆ ಗೊತ್ತಾಗ್ಬಿಡುತ್ತೆ. ನಾವು ಬದನೆಕಾಯಿನ ಕಟ್ ಮಾಡಿ ಕೂಡ ಬೇಯಿಸ್ಕೊಬೋದು, ಇಲ್ಲ ಈ ಥರ ಕೂಡ ಬೇಯಿಸ್ಕೊಬೋದು. ನಂತರ ಆಲೂಗೆಡ್ಡೆ ಸಿಪ್ಪೆ ಕೂಡ ರಿಮೂವ್ ಮಾಡಿಬಿಟ್ಟು ಎಲ್ಲ ಒಂದು ಬೌಲಿಗೆ ಸೇರಿಸ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ಆಲೂಗೆಡ್ಡೆ ಸಿಪ್ಪೆ ಬದನೆಕಾಯಿ ಎಲ್ಲ ಒಂದು ಕಡೆ ಇಟ್ಕೊಂಡು ನಂತರ ಮೊದಲಿಗೆನೆ ರುಬ್ಬಿಟ್ಕೊಂಡಿರೋ ಪೇಸ್ಟ್ ಕೂಡ ಸೇರಿಸ್ಕೊಂಡು ರುಚಿ ತಕ್ಕಾಗೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಉಪ್ಪು, 1 ಗೋಲಿ ಗಾತ್ರದಷ್ಟು ಹುಣಸೆಹಣ್ಣು ಕೂಡ ನೆನೆಸಿಟ್ಕೊಂಡಿದ್ದೆ. ಹುಣಸೆಹಣ್ಣಿನ ರಸ ಕೂಡ ಸೇರಿಸ್ಕೊಂಡು ನೀಟಾಗಿ ಒಂದ್ಸಲ ಕೈಯಲ್ಲೇನೆ ತರಿಯಾಗಿ ಸ್ಮ್ಯಾಶ್ ಮಾಡ್ಕೊಬೇಕು. ಫುಲ್ ಸ್ಮ್ಯಾಶ್ ಮಾಡೋ ಅವಶ್ಯಕತೆ ಇಲ್ಲ. ಈ ಥರ ಸ್ಮ್ಯಾಶ್ ಮಾಡೋದ್ರಿಂದ ಉಪ್ಪು ಖಾರ ಹುಳಿ ಎಲ್ಲ ಕರೆಕ್ಟಾಗಿ ಹತ್ತುತ್ತೆ ಅಂತೇಳಿ ಅಷ್ಟೇ. ನಂತರ ಒಗ್ಗರಣೆಗೆ 3 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಬಿಸಿ ಮಾಡಿಕೊಂಡು ಸಾಸಿವೆ, ಈರುಳ್ಳಿ, ಕರಿಬೇವು ಕೂಡ ಸೇರಿಸ್ಕೊಂಡು ಈರುಳ್ಳಿ ಕಲರ್ ಚೇಂಜ್ ಆಗಿ ನಂತರ ಆವಾಗಲೇ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿರೋ ಮಸಾಲೆ ಕೂಡ ಸೇರಿಸ್ಕೊಂಡು ನೀಟಾಗಿ ಒಂದ್ಸಲಿ ಎಣ್ಣೆಲೆ ಫ್ರೈ ಮಾಡ್ಕೊಬೇಕು. ಲೋ ಫ್ಲೇಮಲ್ಲಿ ಇಟ್ಕೊಂಡು 1-2 ನಿಮಿಷ ಫ್ರೈ ಮಾಡ್ಕೊಬೇಕು. ಮಸಾಲೆ ನೀರು ಕೂಡ ಸೇರಿಸ್ಕೊಂಡು 10 ನಿಮಿಷ ಬೇಯಿಸ್ಕೊಬೇಕು. ನೀರು ನೋಡ್ಕೊಂಡು ಹಾಕೊಳ್ಳಿ, ಯಾಕಂದ್ರೆ ತುಂಬಾ ತೆಳ್ಳಗೂ ಆಗ್ಬಾರ್ದು ಅಥವಾ ತುಂಬಾ ಗಟ್ಟಿಗೂ ಆಗ್ಬಾರ್ದು. ಮುದ್ದೆಗೂ ಅಷ್ಟೇನೆ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ ಈ ಸಾಂಬಾರು. ಸಾಂಬಾರು ಕುದ ನಂತರ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸ್ಕೊಂಡ್ರೆ ರೆಡಿನೇ ಆಗಿಬಿಡುತ್ತೆ.